ಕೆಎಸ್ಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್, ಪ್ರಯಾಣಿಕರು ಜಸ್ಟ್ ಮಿಸ್. ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಯಾನಕ ಘಟನೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಬಚಾವ್. ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ನ ಟೈರ್ ಬ್ಲಾಸ್ಟ್ ಆಗಿದ್ದು, ಈ ಒಂದು ಘಟನೆಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಪ್ರಯಾಣಿಕರು ಜೀವದಿಂದ ಪಾರಾಗಿರುವಂಥ ಘಟನೆ ನಡೆದಿರುವಂಥದ್ದು. ನಾನು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಬಸ್ ಟೈರ್ ಬ್ಲಾಸ್ಟ್ ಆಗಿದೆಯಲ್ಲ, ಆ ಒಂದು ಸ್ಥಳದಲ್ಲೇ ಇದ್ದೇನೆ. ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಊರ್ಕೆಳೆ ಬಳಿ ಸಮೀಪದಲ್ಲಾಗಿರುವಂಥ ಘಟನೆ ಇದು. ದಾವಣಗೆರೆ ವಿಭಾಗದ ಹರಿಹರ ಘಟಕದ ಈ ಒಂದು ಅಶ್ವಮೇಧ ಬಸ್ ಇದು. ಹರಿಹರದಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ದಂಥ ಬಸ್ಸು. ಈ ಬಸ್ಸು ಏಕಾಏಕಿ ಅಂದರೆ ಸ್ಲೋವಾಗೆ ಬರ್ತಾ ಇದ್ದಂಥ ಬಸ್ಸು, ತುಂಬ ನಿಧಾನ, ಒಂದು 30-40 ಆ ಸ್ಪೀಡಲ್ಲಿ ಬರ್ತಾ ಇದ್ದಂಥ ಬಸ್ಸು ಏಕಾಏಕಿ ಟೈರ್ ಬ್ಲಾಸ್ಟ್ ಆಗಿದೆ. ಹೀಗಾಗಿ ಈ ಒಂದು ಬಸ್ನಲ್ಲಿ ಸುಮಾರು 40ರಿಂದ 50 ಪ್ರಯಾಣಿಕರು ಕೂಡ ಇದ್ದರು. ಹೀಗಾಗಿ ಆ ಪ್ರಯಾಣಿಕರ ಒಂದು ಜೀವವನ್ನು ಕೂಡ ಈ ಚಾಲಕ ಕೂಡ ಕಾಪಾಡಿರುವಂಥದ್ದು. ಅಂದರೆ ಏಕಾಏಕಿ ಯಾವಾಗ ಈ ಒಂದು ಟೈರ್ ಯಾವ ರೀತಿಯಾಗಿ ಬರಸ್ಟ್ ಆಗಿದೆ ನೀವು ಕೂಡ ಗಮನಿಸ್ಬೋದು. ಈ ಸಂಪೂರ್ಣವಾಗಿ ಆ ಟೈರು ಛಿದ್ರಭದ್ರ ಆಗಿದೆ. ಯಾವುದೇ ಏನು ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಟೈರು ಏಕಾಏಕಿ ಬರಸ್ಟ್ ಆಗಿರುವಂಥದ್ದು. ಅದರಲ್ಲಿ ಏನು ಕೂಡ ನೋಡಲಿಕ್ಕೆ ಕಾಣ್ತಾ ಇಲ್ಲ. ಆದರೆ ಯಾವುದೇ ಅದೃಷ್ಟವಶಾತ್ ಯಾವುದೇ ಪ್ರಯಾಣಿಕರಿಗಾಗಲಿ ಏನೂ ಅವಘಡ ಆಗಿಲ್ಲ. ಇಲ್ಲಿ ಈ ಒಂದು ಘಟನೆಯಲ್ಲಿ ಚಾಲಕನ ಸಮಯ ಪ್ರಜ್ಞೆಯನ್ನು ನಾವು ನೋಡಲೇಬೇಕಾಗುತ್ತೆ. ಯಾಕಂದರೆ ಚಾಲಕನ ಸಮಯ ಪ್ರಜ್ಞೆ ಇದೆಯಲ್ಲ, ಅವರು ಏಕಾಏಕಿ ಬಸ್ನ ಟೈರ್ ಬ್ಲಾಸ್ಟ್ ಆಗುತ್ತಲ್ಲ, ಟೈರ್ ಬ್ಲಾಸ್ಟ್ ಆಗಿದ ತಕ್ಷಣವೇ ಒಂದು ಸಮಯ ಪ್ರಜ್ಞೆಯನ್ನು ಮೆರೀತಾರೆ. ತಕ್ಷಣವೇ ಆ ಬಸ್ಸನ್ನು ಸೈಡ್ಗೆ ನಿಧಾನಗತಿಯಲ್ಲಿ ನಿಲ್ಲಿಸುವ ಮುಖಾಂತರ ಆ ಒಂದು ಪ್ರಯಾಣಿಕರ ಸುಮಾರು 50 ಪ್ರಯಾಣಿಕರ ಜೀವವನ್ನು ಕಾಪಾಡಿರುವಂಥದ್ದು. ಆ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಸರ್, ಈ ಘಟನೆ ಹೆಂಗಾಯಿತು ಅಂತ? ಸರ್, ನಾವು ಹರಿಹರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಒಂದು 65 ಕಿಲೋಮೀಟ್ರ್ ಫಾಸ್ಟ್ ಇದ್ದೆ ಸರ್. ಅಷ್ಟೇ ಸ್ಲೋ ಆಗಿ, ಬಿಸಿಲೆಲ್ಲ ಸ್ಲೋ ಆಗಿ ಹೋಗ್ತಾ ಇದ್ದೆ. ಒಮ್ಮಟ್ಟಿಗೆ ಸಡನ್ಲಿ ಬ್ಲಾಸ್ಟ್ ಆಗ್ಬಿಡ್ತು ಸರ್ ಟೈರ್. ನಾನು ಏನೋ ಬ್ಲಾಸ್ಟ್ ಗೊತ್ತಾಗ್ಬಿಡ್ತು ಸರ್, ನನ್ನ ಟೈರ್ ಬ್ಲಾಸ್ಟ್ ಆಯಿತು ಅಂತ. ಗಾಡಿ ಒಂಥರ ಇದಾಗ್ಬಿಡ್ತು. ಸ್ಲೋವಾಗಿ ಗಾಡಿ ಸೈಡ್ಗೆ ಹಾಕಿ ಪಾರ್ಕಿಂಗ್ ಮಾಡಿದೆ ಸರ್. ಗಾಡಿ ಏನು ಉಳಿದಿಲ್ಲ ಸರ್, ಟೈರು ಎಲ್ಲ ಫುಲ್ ಪೀಸ್ ಆಗಿ. ಅಂದರೆ ಸರ್, ಇದು ಬಸ್ಸು ಹೊಸದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅಶ್ವಮೇಧ ಇತ್ತೀಚೆಗೆ ಸರ್ಕಾರ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ KSRTC ಬಸ್ ಅಂತ ಬಂದಂಥ ಸಂದರ್ಭದಲ್ಲಿ ಕೆಟ್ಟು ನಿಲ್ಲುವಂಥದ್ದು, ಈ ಥರ ಟೈರ್ ಬ್ಲಾಸ್ಟ್ ಆಗುವಂಥದ್ದು, ಈ ಥರ ಒಂದು ಗಂಭೀರ ಆರೋಪಗಳು ಪ್ರಯಾಣಿಕರು ಮಾಡ್ತಾನೆ ಬರ್ತಾ ಇದ್ದಾರೆ ಸರ್. ಆದರೆ ಇವತ್ತಿನ ಈ ಒಂದು ಘಟನೆಯಲ್ಲಿ ನಿಮ್ಮ ಸಮಯ ಪ್ರಜ್ಞೆಯನ್ನು ಮೆಚ್ಚಲೇಬೇಕಾಗುತ್ತೆ. ಯಾಕಂದರೆ ಸುಮಾರು 50 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂಥದ್ದು. ಆ ಒಂದು ಪ್ರಯಾಣಿಕರ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಬಸ್ಸು ಕೆಳಗಡೆ ಉರುಳುವಂಥ ಸಾಧ್ಯತೆ ಕೂಡ ಇತ್ತು. ಅದೆಲ್ಲವನ್ನೂ ಕೂಡ ನೀವು ಮೀರಿ ಆ ಒಂದು ಬಸ್ಸನ್ನು ಸೈಡ್ಗೆ ಹಾಕುವಂಥ ಕೆಲಸ ಮಾಡಿದ್ದೀರಾ. ಡಿಪೋ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಬಸ್ ಯಾವ ರೀತಿಯ ಕಂಡೀಷನ್ ಇತ್ತು? ಹೊಸ ಟೈರ್ ಇತ್ತು ಸರ್. ಅದು ಎರಡು ಫ್ರಂಟಿಗೆ ಆಲ್ಮೋಸ್ಟ್ ಹೊಸ ಟೈರ್ ಹಾಕ್ತೀವಿ ಸರ್ ನಾವು. ಅದು ಯಾಕೆ ಬ್ಲಾಸ್ಟ್ ಆಯ್ತು ಅಂತ ಗೊತ್ತಿಲ್ಲ ಸರ್. ಟೈರ್ ಎಲ್ಲ ಪೀಸ್ ಆಗಿಬಿಟ್ಟೆ ಸರ್. ಈಗ ಪಂಚರ್ ಆದರೆ ಗೊತ್ತಾಗ ಸರ್ ನಮಗೆ. ಸ್ಟೇರಿಂಗ್ ಹಿಡಿತೇವಲ್ಲ, ಅವಾಗ ಗಾಡಿ ಇದಾಗ್ಬಿಡುತ್ತೆ, ನಮ್ಗೆ ಗೊತ್ತಾಗ್ಬಿಡುತ್ತೆ ಸ್ಟೇರಿಂಗ್ಗೆ. ಯಾವುದೋ ಗಾಡಿ ಫ್ರಂಟ್ ಟೈರ್ ಬ್ಲೋ ಕಮ್ಮಿ ಇದೆ ಅಂತ. ಇದು ಏನೂ ಗೊತ್ತಿಲ್ಲ ಸರ್, ಒಮ್ಮಟಿಗೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ ಸರ್. ಏನು ಟೈರ್ ಮಿಸ್ಟೇಕ್ ಅಂತ ಗೊತ್ತಿಲ್ಲ ಸರ್, ಏನಂತ ಗೊತ್ತಿಲ್ಲ ಸರ್. ಬೆಳಗ್ಗೆ ಯಾವಾಗಿಂದ ಬಸ್ ಹೊರಟಿತ್ತು ಸರ್? ಮತ್ತೆ ಬೆಳಗ್ಗೆ 10 ಗಂಟೆಗೆ ಹರಿಹರ ಬಿಟ್ಟಿವಿ ಸರ್. ನಾವು 4:15ಗೆ ಮೆಜೆಸ್ಟಿಕ್ ಹೋಗ್ತೀವಿ. ತಿರ್ಗಾ 6:10ಕ್ಕೆ ಬಿಡ್ತೀವಿ ಸರ್. ಅಲ್ಲಿ ಡೈಲಿ ಇದೇ ಟೈಮ್ಗೆ ಹೋಗುತ್ತೆ ಸರ್ ನಮ್ಮ ಗಾಡಿ. ಇವತ್ತು ಯಾಕೆ ಗೊತ್ತಿಲ್ಲ ಸರ್, ನಮ್ಮ ಮನೆ ಅವರ ಏನೋ ಗೊತ್ತಿಲ್ಲ ಸರ್. ಟೈರ್ ಬೊಮ್ಮಟಿಗೆ ಬ್ಲಾಸ್ಟ್ ಆಗ್ಬಿಡುತ್ತೆ ಸರ್. ಈಗ ಪ್ರಯಾಣಿಕರೆಲ್ಲ ಸೇಫ್ಟಿಯಾಗಿ ಹೋದ್ರೆ ಸರ್? ಎಲ್ಲರೂ ಕಳಿಸೀನಿ ಸರ್ ನಾನು. ಎಲ್ಲ ಪ್ರಯಾಣಿಕರು ಹೋದ್ರು ಸರ್, ಬೇರೆ ಗಾಡಿ ಕಳಿಸೀನಿ ಸರ್. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ ಸರ್. ಇದು ಬಸ್ ಚಾಲಕನ ಮಾತಾಗ್ತಾ ಇರುವಂಥದ್ದು. ಅವರ ಸಮಯ ಪ್ರಜ್ಞೆಯನ್ನು ನಾವು ಮೆಚ್ಚಲೇಬೇಕಾಗಿರುವಂಥ ವಿಚಾರ. ಸುಮಾರು 50 ಪ್ರಯಾಣಿಕರು ಯಾವುದೇ ಒಂದು ಪ್ರಾಣಾಪಾಯ ಇಲ್ಲದಂತೆ ಅವರು ಅದೃಷ್ಟವಶಾತ್ ಬಚಾವಾಗಿರುವಂಥದ್ದು. ಹೀಗಾಗಿ ಟೈರ್ ಸಂಪೂರ್ಣವಾಗಿ ಪೀಸ್ ಆಗಿದೆ. ನಿಜಕ್ಕೂ ಕೂಡ ನಾನು ಇದರಲ್ಲೂ ಕೂಡ ನಾನು ಆ ಬಸ್ಸನ್ನು ಸೈಡ್ಗೆ ಹಾಕಿ ಪ್ರಯಾಣಿಕರ ಜೀವವನ್ನು ಕಾಪಾಡಿದ್ದೇನೆ ಅಂತೇಳಿ ಅವರು ಕೂಡ ತಮ್ಮ ಆ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.